ಕಣ್ಣೀರಿನಲ್ಲೇ ದಿನ ಕಳೆಯುತ್ತಿದ್ದಾರಾ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅನ್ನೋ ಪ್ರಶ್ನೆ ಈಗ ಎದುರಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪ್ರತಿನಿತ್ಯ ಕಣ್ಣೀರಿನಲ್ಲೇ ದಿನ ಕಳೆಯುತ್ತಿದ್ದಾರಾ? ಮಾನಸಿಕವಾಗಿ ಹಿಂಸೆ ಕೊಡ್ತೀವಿ ಅಂತೆ ಮಾಧ್ಯಮದ ವರದಿಗಳು. ಈ ಕುರಿತಾಗಿ ಜೀ ಕನ್ನಡ ನ್ಯೂಸ್ಗೆ ಆಪ್ತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ವಯಸ್ಸಿಗೆ ಬಂದ ಮಗ ಇದ್ದಾನೆ, ನೀವು ಮಾಧ್ಯಮದವರು ಸಹಕರಿಸಿ, ನಿಮಗೆ ಹೇಗೆ ಬೇಕೋ ಹಾಗೆ ಸುದ್ದಿ ಮಾಡಿ, ನಮಗೆ ನೋವು ಕೊಡಬೇಡಿ ಅಂತ ಹೇಳಿದ್ರ ವಿಜಯಲಕ್ಷ್ಮಿ. ಹಾಗಿದ್ರೆ ಈ ಕುರಿತಾಗಿ ಜೀ ಕನ್ನಡ ನ್ಯೂಸ್ಗೆ ಆಪ್ತ ಮೂಲಗಳಿಂದ ಮಾಹಿತಿ ಕೂಡ ಬಂದಿರುವಂತದ್ದು. ದರ್ಶನ್ ಪ್ರಕರಣ ಬೆಳಕಿಗೆ ಬಂದಾಗಿನಿಂದ ವಿಜಯಲಕ್ಷ್ಮಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಮಾಧ್ಯಮದವರ ಕಣ್ಣಿಗೂ ಕೂಡ ಕಾಣಿಸ್ಕೊಂಡಿಲ್ಲ, ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಇನ್ನು ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತೋ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಕೂಡ ಮಾಡ್ತಾರೆ ದರ್ಶನನ್ನ, ಹಾಗೆ ಅಕೌಂಟನ್ನೇ ಡಿಆಕ್ಟಿವ್ ಮಾಡಿಬಿಡ್ತಾರೆ. ಆ ರೀತಿಯ ಕೆಟ್ಟ ಮೆಸೇಜ್ಗಳು ಬರ್ತಾ ಇದೆ, ಅದರಿಂದ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಡಿಆಕ್ಟಿವೇ ಮಾಡಿಬಿಡ್ತಾರೆ ಇನ್ಸ್ಟಾಗ್ರಾಮನ್ನು. ತದನಂತರ ವಿಜಯಲಕ್ಷ್ಮಿ ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದ್ರ ಕುರಿತಾಗಿ ಮಾಹಿತಿನೇ ಇಲ್ಲ. ಸೊ ಈಗ ಮಾನಸಿಕವಾಗಿ ಮಾಧ್ಯಮದ ವರದಿಗಳು ಹಿಂಸೆ ಕೊಡ್ತೀವಿ ಅಂತೆ, ವಯಸ್ಸಿಗೆ ಬಂದ ಮಗ ಇದ್ದಾನೆ, ನೀವು ಮಾಧ್ಯಮದವರು ಸಹಕರಿಸಿ, ನಿಮಗೆ ಹೇಗೆ ಬೇಕೋ ಹಾಗೆ ಸುದ್ದಿಯನ್ನ ಮಾಡಿ, ನಮಗೆ ನೋವು ಕೊಡಬೇಡಿ ಅಂತ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಳಿದ್ದಾರೆ ಅನ್ನೋದರ ಕುರಿತಾಗಿ ಆಪ್ತ ಮೂಲಗಳಿಂದ ಜೀ ಕನ್ನಡ ನ್ಯೂಸ್ಗೆ ಮಾಹಿತಿ ಸಿಕ್ಕಿದೆ. ನಟ ದರ್ಶನ್ ಮಾಡಿರೋ ತಪ್ಪಿಗೆ ಮನೆಯವರಿಗೆ ಯಾಕೆ ಶಿಕ್ಷೆ? ಪತ್ನಿಗೆ ಗೊತ್ತಿಲ್ಲದೆ ದರ್ಶನ್ ಅವರು ಕೊಲೆ ಮಾಡಿಸಿದ್ದಾರೆ ಅನ್ನೋದರ ಕುರಿತಾಗಿಯೂ ಕೂಡ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಸಾರ್ವಜನಿಕ ವಲಯದಲ್ಲಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಕೂಡ ಪ್ರತಿನಿತ್ಯ ಕಣ್ಣೀರಿನಲ್ಲೇ ಹಾಗಿದ್ರೆ ದಿನ ಕಳೀತಾ ಇದ್ದಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿದೆ. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತೋ ಆಗಿನಿಂದ ವಿಜಯಲಕ್ಷ್ಮಿ, ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಲ್ಲಿದ್ದಾರೆ, ಏನು ಎತ್ತ ಅನ್ನೋದ್ರ ಕುರಿತಾಗಿ ಸುಳಿವೇ ಇಲ್ಲ. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರು ಆಕ್ಟಿವ್ ಇಲ್ಲ, ಅಕೌಂಟನ್ನೇ ಡಿಆಕ್ಟಿವ್ ಮಾಡಿಬಿಟ್ಟಿದ್ದಾರೆ. ಈಗ ಮಾನಸಿಕವಾಗಿ ಕುಗ್ಗು ಹೋಗ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಎಸ್ ಮಧುಮಾಲ, ಮೊನ್ನೆಯಿಂದಲೂ ಕೂಡ ದರ್ಶನ್ ಅವ್ರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಅದರ ನಡುವೆ ಪ್ರತಿ ಮಾಧ್ಯಮಗಳಲ್ಲೂ ಕೂಡ ಪವಿತ್ರ ಗೌಡನ ಪತ್ನಿ ಅಂತ ಬಳಸಿರೋದು ಕೂಡ ಅವ್ರಿಗೆ ತುಂಬಾ ನೋವನ್ನ ಅನುಭವಿಸಿದ್ದಾರೆ. ಇದಕ್ಕೋಸ್ಕರನೇ ಅವರು ಅವರ ಇನ್ಸ್ಟಾಗ್ರಾಮ್ ಅಕೌಂಟ್ ಆಗಿರ್ಬೋದು ಅದನ್ನೆಲ್ಲೂ ಕೂಡ ಡಿಆಕ್ಟಿವ್ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಆಕೆ ಹೇಗೆ ಪತ್ನಿ ಆಗೋದಕ್ಕೆ ಸಾಧ್ಯ, ಇರೋದು ನಾನೊಬ್ಳೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಅದರ ಜೊತೆಗೆ ಲಾಯರ್ ಕೂಡ ಬಂದು ಮಾಧ್ಯಮಗಳ ಮುಂದೆ ಕಾನೂನಾತ್ಮಕವಾಗಿ ಇರೋದಕ್ಕೆ ಅವ್ರಿಗೆ ವಿಜಯಲಕ್ಷ್ಮಿ ಅವ್ರು ಮಾತ್ರ ಪತ್ನಿ ಅನ್ನೋದನ್ನ ಮೆನ್ಷನ್ ಮಾಡಿದ್ರು. ಆಕೆ ಗೆಳತಿಯಷ್ಟೇ ಅವ್ರ ಜೊತೆ ಸಿನಿಮಾಗಳನ್ನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಅದರ ಬೆನ್ನಲ್ಲ ಇದೀಗ ಜೀ ಕನ್ನಡ ನ್ಯೂಸ್ಗೆ ಅವರ ಆಪ್ತ ಮೂಲಗಳು ಅವ್ರ ಜೊತೆ ಆಲ್ಮೋಸ್ಟ್ ಅಲ್ಲಿ ತುಂಬಾ ಕ್ಲೋಸ್ ಇರುವಂತಹ ಒಬ್ರು ಅವ್ರನ್ನ ಮಾತನಾಡಿಸಿದ ಸಂದರ್ಭದಲ್ಲಿ ಹೇಗಿದ್ದಾರೆ ಮೇಡಮ್, ಹೇಗಿದ್ದಾರೆ ಅವ್ರ ಮಗ ಅಂತ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದಿಷ್ಟೇ, ಮಾಧ್ಯಮಗಳು ಕೆಲವೊಂದು ಸುದ್ದಿಗಳನ್ನ ಪ್ರಸಾರ ಮಾಡ್ತಾ ಇರೋದು ಅವರ ಮನಸ್ಸಿಗೆ ತುಂಬಾನೇ ನೋವು ಉಂಟು ಮಾಡಿದೆ, ತುಂಬಾನೇ ಘಾಸಿ ಉಂಟು ಮಾಡಿದೆ. ಕೆಲವೊಂದು ವಿಚಾರಗಳಲ್ಲಿ ಮಾಧ್ಯಮದವರು ಸುಖಾಸುಮ್ಮನೆ ಇಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ, ಇಲ್ಲ ಸಲ್ಲದನ್ನ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಅವರ ಮಗ ಮತ್ತು ಅವರ ಪತ್ನಿಗೆ ತುಂಬಾ ನೋವನ್ನ ಉಂಟು ಮಾಡಿದೆ, ಜೊತೆಗೆ ಅವರ ಅಕ್ಕನಿಗೂ ಕೂಡ ನೋವನ್ನ ಉಂಟು ಮಾಡಿದೆ, ಇನ್ನು ಅವರ ಭಾವನಿಗೂ ಕೂಡ ನೋವು ಉಂಟು ಮಾಡಿದೆ. ದರ್ಶನ್ ಅವರು ಆ ರೀತಿ ಅಲ್ಲ, ದರ್ಶನ್ ಅವರು ರೂಢ್ ಇರಬಹುದು, ಆದ್ರೆ ಅವರ ಒಳಗೂ ಕೂಡ ಒಂದು ಮಗು ಮನಸ್ಸಿದೆ. ಅವರು ಕೂಡ ಕಾಣದ ಹಾಗೆ ಒಂದಷ್ಟು ಜೀವಗಳಿಗೆ ಆಸರೆಯಾಗಿದ್ದಾರೆ, ಅದೆಷ್ಟೋ ಮಂದಿಗೆ ಸಹಾಯ
ಸಹಾಯ ಮಾಡಿದಂತ ವ್ಯಕ್ತಿ, ಸಹಾಯ ಮಾಡ್ತಿರುವಂತ ವ್ಯಕ್ತಿ ಸುಖ ಸುಮ್ಮನೆ ಆತನನ್ನ ಈ ರೀತಿ ಟ್ರೀಟ್ ಮಾಡಬೇಡಿ ಅಂತ ಹೇಳಿ ಮಾಧ್ಯಮದವರ ಬಗ್ಗೆ, ಜೊತೆಗೆ ಅವರ ಅನುಭವಿಸಿರುವಂತಹ ನೋವಿನ ಬಗ್ಗೆ ಅವ್ರು ಮಾತನಾಡಿದ್ರು. ಅಂದುಕೊಂಡಂತೆ ದರ್ಶನ್ ಇಲ್ಲ, ಏನೋ ಒಂದು ಈ ವಿಚಾರದಲ್ಲಿ ಆಗಿದೆ, ಈ ರೀತಿ ಮಾಡಬಾರ್ದಿತ್ತು, ಬುದ್ಧಿ ಹೇಳಬಹುದಿತ್ತು, ಕಾನೂನಿನ ಮೂಲಕ ಇದಕ್ಕೆ ಆತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬಹುದಿತ್ತು, ಇವರೇ ಕಾನೂನನ್ನ ಕೈ ತೆಗೆದುಕೊಂಡಿದ್ದು ಸರಿಯಲ್ಲ ಅನ್ನೋದನ್ನು ಕೂಡ ಹೇಳ್ತಾರೆ. ಆದ್ರೆ ದರ್ಶನ್ ಅವರ ಈ ಪರಿಸ್ಥಿತಿ, ಮಾಧ್ಯಮಗಳು ಈ ರೀತಿ ಅವರ ಮೇಲೆ ಅಟ್ಯಾಕ್ ಅನ್ನೋ ಪದವನ್ನೇ ಬಳಸಿದಾರಂತೆ. ಯಾಕೆ ಈ ಲೆವೆಲ್ಗೆ, ಯಾಕೆ ಯಾರು ಕೊಲೆ ಮಾಡೇ ಇಲ್ವಾ, ಯಾರು ಈ ರೀತಿ ಕೊಲೆ ಆಗೇ ಇಲ್ವಾ, ಎಲ್ಲರನ್ನು ಇದೇ ರೀತಿ ಟ್ರೀಟ್ ಮಾಡ್ತಾರಾ ಅನ್ನೋ ಅರ್ಥದಲ್ಲಿ ನೋವನ್ನ ತೋಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ಮಧುಮಾಲ. ಓಕೆ, ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.